ರೈತ ಬಂದವರೇ ನಮಸ್ಕಾರ. ನಾನು ಈ ಮೇ ತಿಂಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಪ್ರದೇಶ ಬಂದು ಚಿಕ್ಕೋಡಿ, ಬೆಳಗಾಂ ಜಿಲ್ಲೆಯ ಗೋಕಾಕ, ಚಿಕ್ಕೋಡಿ ಈ ಭಾಗದಲ್ಲಿ ಪ್ರವಾಸ ಮಾಡ್ತಾಯಿದ್ದೀನಿ. ಇದೆಲ್ಲ ತೋರಿಸ್ತಕ್ಕಂಥ ಜಾಗದೆಲ್ಲ ಕಬ್ಬು ಬೆಳೆಯುವಂಥ ಪ್ರದೇಶ. ಎಲ್ಲಿ ನೋಡಿದ್ರಲ್ಲೂ ಕಬ್ಬಿನ ಪ್ರದೇಶಗಳನ್ನು ನೋಡ್ತಾ ಇದ್ರೆ ನೋಡಿ, ಇಷ್ಟು ಎತ್ತರದ ಜಾಗದಲ್ಲಿ ಕಬ್ಬನ್ನು ಬೆಳೀತಕ್ಕಂಥ ಪ್ರಯತ್ನ. ಇವರೆಲ್ಲ ಯಾವುದೇ ನೀರಿನ ಮೂಲಗಳಿಲ್ಲ, ಯಾವುದೇ ನದಿಗಳ ಮೂಲ ಇಲ್ಲ, ತೊರೆಗಳಿಲ್ಲ, ದೊಡ್ಡ ದೊಡ್ಡ ಕಟ್ಟೆಗಳಿಲ್ಲ, ಯಾವುದೇ ಇಲ್ಲ. ಪೂರ್ತಿ ಅಂತರ್ಜಲವನ್ನು ಬೋರ್ವೆಲ್ಗಳು ಹಾಕಿಸಿ ನೀರನ್ನು ತೆಗೆದು ಅದರಿಂದ ಇಂಥ ಒಂದು ಅತಿ ಹೆಚ್ಚು ನೀರನ್ನು ಬಿಡುವಂಥ ಕಬ್ಬಿನ ಬೆಳೆಯನ್ನು ಪ್ರಯತ್ನ ಮಾಡ್ತಾರೆ. ಈ ಜಾಗ ನಿಮಗೆ ನೋಡಿದ್ರೆ ಏನು ಅನಿಸ್ತದೆ ಹೇಳಿ? ಒಂದು ಸಹ ಪಸೆನೂ ಹುಲ್ಲೇ ಹುಟ್ಟಾ ಇಲ್ಲ. ಪೂರ್ತಿ ಒಂಥರ ಒಂದೇ ಥರದ ಕಲ್ಲಿನ ಪ್ರದೇಶ. ಎಲ್ಲೂ ಕುರುಚಲು ಗಿಡಗಳಿಲ್ಲ, ನೆರಳಿಗೂ ಗಿಡಗಳಿಲ್ಲ, ಹಸಿರಿಲ್ಲ. ಆದರೆ ನಾವು ಕಬ್ಬನ್ನು ಬೆಳಿಬೇಕನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಶಪಥ ತೊಟ್ಟು ಕಬ್ಬನ್ನು ಬೆಳೆಯುವಂಥ ಒಂದು ಪ್ರಯತ್ನಗಳು ನಡೀತಾ ಇದೆ. ಬೆಳಗಾಂ ಜಿಲ್ಲೆ ನನ್ನ ಪ್ರಕಾರ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬಿನ ವಿಸ್ತಾರವಾಗಿ ಹೋಗ್ತಾ ಇದೆ. ಸಾಕಷ್ಟು ಶುಗರ್ ಫ್ಯಾಕ್ಟ್ರಿಗಳಿಲ್ಲಿ ಬಂದಿದೆ. ಕಬ್ಬನ್ನು ಬೆಳೀತಕ್ಕಂಥ ಪ್ರದೇಶದಲ್ಲಿ ನಾನು ನೋಡಿದೆ ಇಂಥ ಪ್ರದೇಶದಲ್ಲಿ ಆ ಒಂದು ಕುರಿ ಮೇಕೆಗಳಿಗೆ ಬೇಕಾದಂಥ ಹುಲ್ಲು ಸಿಗ್ತಾಯಿಲ್ಲ, ಒಂದು ಗಿಡಗಂಟೆಗಳಿಲ್ಲ. ಅಂದರೆ ಬಿದ್ದಂಥ ಮಳೆ ನೀರು ನೇರವಾಗಿ ಹರಿದು ಓಡೋಗುತ್ತೆ. ಭೂಮಿಯಲ್ಲಿ ನಿಲ್ಲುವಂಥ ಪ್ರಕ್ರಿಯೆನೇ ಇಲ್ಲ. ಕೆರೆಗೆ ಅಡ್ಡಕಟ್ಟೆಗಳಿಲ್ಲ, ಡ್ರೆಂಚಸ್ ಇಲ್ಲ, ಬಂಡ್ಸ್ ಇಲ್ಲ. ಎಲ್ಲ ನೀರು ಜಾರಿ ಹೋಗುವಂಥ ಪ್ರದೇಶದಲ್ಲಿ ನಾವು ಜಲ ಸಂರಕ್ಷಣೆ ಮಾಡುವಂಥ, ಮಳೆ ನೀರು ಕೊಯ್ಲು ಮಾಡುವಂಥ ಕೆಲಸಗಳನ್ನು ಯಾರೂ ಮಾಡ್ತಾಯಿಲ್ಲ. ಎಲ್ರಿಗೂ ಒಂದೇ ಗುರಿ. ಪಕ್ಕದಲ್ಲಿ 1,000 ಅಡಿ ಬೋರ್ವೆಲ್ ಹಾಕ್ಸಿದ್ದಾರೆ, ಅವರು ಕಬ್ಬಿನ ತೋಟ ಮಾಡಿದ್ದಾರೆ, ಅವ್ರಿಗೆ ಇಷ್ಟು ಲಕ್ಷಗಳ ಲಾಭ ಬಂದಿದೆ, ನಾವು ಸಹ ಕಬ್ಬಿನ ತೋಟ ಮಾಡಬೇಕು ಅನ್ನೋ ಒಂದು ನೆಪದಲ್ಲಿ ನಾವು ಕಬ್ಬಿನ ಏರಿಯಾ ವಿಸ್ತಾರವಾಗ್ತಾ ಹೋಗ್ತಾ ಇದೆ. ಈ ಜಾಗ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ ಹೇಳಿ? ಕಬ್ಬಲ್ಲ ನನ್ನ ಪ್ರಕಾರ ಯಾವುದೇ ಥರದ ಕುರುಚಲು ಗಿಡಗಳು ಬೆಳೀಲಿಕ್ಕೆ ಅಸಾಧ್ಯವಾದಂಥ ಪ್ರದೇಶ. ಇಲ್ಲಿ ಸಹ ಇಷ್ಟು ಎತ್ತರದ ಜಾಗದಲ್ಲಿ ಕಬ್ಬನ್ನು ಬೆಳೆಯುವಂಥ ಪ್ರಕ್ರಿಯೆ ನೋಡಿದರೆ ನನಗೆ ತುಂಬ ಆಶ್ಚರ್ಯ ಆಯಿತು. ಪೂರ್ತಿ ಎತ್ತರದ ಕಲ್ಲಿನ ಮಟ್ಟಿಗಳು, ಗುಡ್ಡಗಳು ಅಂತ ಏನಂತೀವಲ್ಲ, ಇಂಥ ಒಂದು ಪ್ರದೇಶದಲ್ಲಿ JCBಗಳು, ಡೋಸರ್ಗಳು, ಬುಲ್ಡೋಸರ್ಗಳು ಬಂದು ಭೂಮಿನ ಸಮತಟ್ಟು ಮಾಡುವಂಥ ಒಂದು ಕೆಲಸ ನಡೀತದೆ. ಸಮತಟ್ಟು ಮಾಡಿಯೇ ನನ್ನ ಪ್ರಕಾರ ಒಂದು 3 ದಿಬ್ಬ 2 ತಗ್ಗಿರಬೇಕಂತ ಹೇಳ್ತೀವಿ ಅಂತ ಜಮೀನಂದರೆ. ಆ ಥರ ಏನೂ ಇರೋದಿಲ್ಲ. ಪೂರ್ತಿ ಅಂಕುಡೊಂಕಿರುವಂಥ ಭೂಮಿನ ಸಮತಟ್ಟು ಮಾಡಿ ಕಬ್ಬನ್ನು ಬೆಳಿಬೇಕು ಅನ್ನೋದು ಒಂದೇ ಟಾರ್ಗೆಟ್ ಇರ್ತದೆ. ನೋಡಿ, ನನಗೆ ಈ ಜಾಗದಲ್ಲಿ ಒಳ್ಳೆ 12 ಗಂಟೆ ಬಿಸಿಲಲ್ಲಿ ಈ ಮೇ ತಿಂಗಳಲ್ಲಿ ನಾನು ಓಡಾಡ್ತಾ ಇದ್ದೀನಿ. ಎಲ್ಲೂ ನನಗೆ ಒಂದು ನೆರಳಿನ ಒಂದು ಸಣ್ಣ ಜಾಗವೂ ಸಿಗ್ತಾಯಿಲ್ಲ. ಆದರೆ ಕಬ್ಬಿನ ಪ್ರದೇಶ, ಕಬ್ಬನ್ನು ಬೆಳೆಯುವಂಥ ತೋಟಗಳು, ಗದ್ದೆಗಳು, ಕೃಷಿ ಭೂಮಿಗಳು ಸಮೃದ್ಧಿಯಾಗಿ ಹಸಿರಿನಿಂದ ಕಂಗೊಳಿಸ್ತಕ್ಕಂಥದ್ದು ನೋಡಿದಾಗ ಇಷ್ಟೂ ಕೃಷಿ ಭೂಮಿಗೆ ಬೋರ್ವೆಲ್ಲಿಂದಲೇ ಅವಲಂಬಿತರಾಗಿದ್ದಾರೆ. ಅಂದರೆ ಅಂತರ್ಜಲದಿಂದಲೇ ಅವಲಂಬಿತರಾಗಿ ಈ ಕೃಷಿಯನ್ನು ಮಾಡುವಂಥ ಒಂದು ಕೆಲಸ ನೋಡಿ ನನಗೆ ತುಂಬ ಆಶ್ಚರ್ಯನೂ ಆಯಿತು. ಇಲ್ಲಿ ಭಾಳಷ್ಟು ಜನ ರೈತ ಬಂದವರು ಹೇಳ್ತಾಯಿದ್ರು, ಸರ್ ಇಲ್ಲಿ ಬೋರ್ವೆಲ್ ಮಿಷಿನ್ ಬಂದರೆ ಸರ್ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಪಂಚಾಯತಿಯಲ್ಲಿ 3-4 ಬೋರ್ವೆಲ್ಗಳು ಹಗಲೂ ರಾತ್ರಿ ಬೋರ್ವೆಲ್ಗಳನ್ನು ಕೊರಿಯುವಂಥ ಕೆಲಸ ಮಾಡ್ತಾಯಿದೆ. ಇಲ್ಲಿ ಎಲ್ಲ ಥರದ ಭೂವಿಜ್ಞಾನಿಗಳಿಂದ ಹಿಡಿದು ಕಡ್ಡಿ ಪಾಯಿಂಟು, ಲೋಕಲ್ ಪಾಯಿಂಟ್ನವರೆಲ್ಲ ಬರ್ತಾರೆ, ಪಾಯಿಂಟ್ ಕೊಡ್ತಾರೆ. ಎಲ್ಲರೂ ಯಾರೇ ಕೇಳಿದ್ರು 1,000 ಅಡಿ ಬೋರ್ವೆಲ್ ಅಂತಾರೆ. ಯಾಕೆಂದರೆ ಬೆಳಗಾಂ ಜಿಲ್ಲೆಯಲ್ಲಿ ನಿಮಗೆ 100-200 ಅಡಿಯಲ್ಲಿ ಎಲ್ಲೂ ಜಲ ಸಿಗೋದೇ ಇಲ್ಲ. ಸಿಕ್ಕರೂ ನಮಗೆ ಅದನ್ನು ಕೇಸಿಂಗ್ ಪೈಪ್ ಹಾಕ್ತೀವಿ. ಕೇಸಿಂಗ್ ಹಾಕಿದ್ಮೇಲೆ ಮೇಲೆ ಥರದ ನೀರು ಬರೋದೇ ಇಲ್ಲ. ಪೂರ್ತಿ ಅಂತರ್ಜಲದ ನೀರನ್ನ ಪಡೆಯುವಂಥ ಪ್ರಯತ್ನ ಮಾಡ್ತೀವಿ. ನೋಡಿ, ಈ ಜಾಗದಲ್ಲಿ ನಿಜವಾಗ್ಲೂ ಇಷ್ಟು ಆಳದಿಂದ 1000 ಅಡಿಯಿಂದ ನೀರನ್ನು ತೆಗೆದು ಕಬ್ಬನ್ನು ಬೆಳೆಯುವಂಥ ಒಂದು ಪ್ರಯತ್ನ ನೋಡಿದ್ರೆ ಎಷ್ಟು ಸುರಕ್ಷಿತ ಬೋರ್ವೆಲ್ಗಳು, ಎಷ್ಟು ದಿವಸ ನೀರು ಬರ್ತದೆ, ಮುಂದೆ ನಾವು ಮಾಡುವಂಥ ಕೆಲಸಗಳಿಗೆ ಸಾಕಾರ ಇರ್ತದೆ. ಯಾಕೆಂದರೆ ಒಂದು ಭೂಮಿ ಸಮತಟ್ಟು ಮಾಡಲಿಕ್ಕೆ ಲಕ್ಷಾಂತರ ದುಡ್ಡು ಖರ್ಚಾಗುತ್ತೆ. ಪ್ಲಸ್ ಬೋರ್ವೆಲ್ಗಳು ಹಾಕ್ಸ್ಬೇಕು. ಒಂದು ಬೋರಂತೂ ಯಾರೂ ಇಲ್ಲವೇ ಇಲ್ಲ. ಯಾರನ್ನು ಕೇಳಿದ್ರು 5ನೇ ಬೋರು, 6ನೇ ಬೋರು, 10ನೇ ಬೋರು ಅಂತ ಹೇಳ್ತಾರೆ. ಮತ್ತು ಕರೆಂಟ್ ತರಬೇಕು, ಟ್ರಾನ್ಸ್ಫಾರ್ಮರ್ ತರಬೇಕು. ಇಷ್ಟೆಲ್ಲ ತಂದು ಮೋಟ್ರಿಂದ ನೀರನ್ನು ಹೊರಗೆ ತೆಗೆದು ಮತ್ತು ಕಬ್ಬಿನ ಗದ್ದೆಗೆ ನೀರನ್ನು ಹಾಯಿಸಬೇಕು ಅಂತಂದರೆ ಇಷ್ಟು ಪ್ರಮಾಣದ ನೀರು ನಮಗೆ ಬೇಕು. ಹಾಗಾಗಿ ನನ್ನ ಒಂದು ಸ್ಟ್ರಾಂಗ್ ನನ್ನ ಮಾತೇನು ನೋಡಿ, ಬೋರ್ವೆಲ್ ಕೊರಿಯಂಥ ಒಂದು ಧೂಳಿನ ನೋಡ್ತಾ ಇದ್ರಲ್ಲ, ಒಂದು ಕಡೆ ಜಮೀನು ಸಮತಟ್ಟು ಆಗ್ತಾಯಿದೆ, ಒಂದು ಕಡೆ ಬೋರ್ ಕೊರಿತಾ ಇದೆ. ಇವೆಲ್ಲ ಕಬ್ಬು ಬೆಳೀಲಿಕ್ಕೆ ಭೂಮಿನ ಸಮತಟ್ಟು ಮಾಡುವಂಥ ಕೆಲಸ ಇಲ್ಲಿ ನಡೀತಾ ಇದೆ. ಪಕ್ಕದಲ್ಲಿ ಕಬ್ಬು ಬೆಳೀತಾ ಇದ್ದಾರೆ. ಇವರು ನಾನು ಯಾಕೆ ಕಬ್ಬು ಬೆಳಿಬಾರ್ದು ಅಂತೇಳಿ ಇಂಥ ಒಂದು ಬೋಳುಗುಡ್ಡಗಳಲ್ಲಿ ಕಬ್ಬನ್ನು ಬೆಳೆಯುವಂಥ ಪ್ರಕ್ರಿಯೆ ನೋಡಿದ್ರೆ ಖಂಡಿತ ಒಂದು ಆಶ್ಚರ್ಯ ಆಗ್ತದೆ. ದಯಮಾಡಿ ಭೂಮಿಗೆ ಅನುಗುಣವಾಗಿ ನಾವು ಬೆಳೆಯನ್ನು ಇಡುವಂಥ ಪ್ರಯತ್ನ ಮಾಡಿದ್ರೆ ನಾವು ಅನುಕೂಲಕರವಂಥ ಒಂದು ಸೂಕ್ತವಾದಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಮುಂದಿನ ದಿನಮಾನಗಳಲ್ಲಿ ನೀರಿನ ಬೆಲೆ ಕಟ್ಟಲಿಕ್ಕಾಗಲ್ಲ. ಹಾಗಾಗಿ ನೀರನ್ನು ಉಳಿಸಬೇಕಾದ ಕೆಲಸ ಅನಿವಾರ್ಯತೆ ಅಂತ ಹೇಳಿಕ್ಕೋಸ್ಕರವಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ.